ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬೊಟ್ಟು ಮಾಡಿದರೆ ಹೇಗೆ? ಬಸ್ಗೆ ನಿಮ್ಮ ಜೇಬಿನಿಂದ ಡೀಸೆಲ್ ಹಾಕಿಸಿಕೊಳ್ಳಿ ಎಂದ ಅಧಿಕಾರಿ. ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ದಿವಾಳಿಯಾಗಿದೆ? ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಮ ಭ್ರಷ್ಟ ಸರ್ಕಾರವಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ. ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನಗರದಲ್ಲಿ ಪ್ರತಿಭಟನೆ. ಜಿಲ್ಲಾ ಟೋಕರಿ ಕೋಲಿ ಸಮಾಜದ ವತಿಯಿಂದ ಜರುಗಿದ ಪ್ರತಿಭಟನೆಯಲ್ಲಿ ನೂರಾರು ಜನರು ಭಾಗಿ. ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಪತ್ರ ಬರೆದು ಒತ್ತಾಯ. ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಎಂಎಲ್ಸಿ ಮಾಡುವಂತೆ ಮಾದಿಗ ಸಮಾಜ ಒತ್ತಾಯ. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡದಂತೆ ಶಾಮಣ್ಣ ಬೊಂಬಳಿಗೆ ಸರ್ಕಾರಕ್ಕೆ ಒತ್ತಾಯ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಅಂತರ ಇಲಾಖೆಗಳ ಸಮನ್ವಯ ಸಮಿತಿ ಸಭೆ. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಕಾಯಿಲೆಗಳ ಕುರಿತು ಮುಂಜಾಗ್ರತಾ ಕ್ರಮ ವಹಿಸಬೇಕು. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ವಾರ್ತೆಗಳ ವಿವರ. ಶಿವಮೊಗ್ಗದಲ್ಲಿ ಸರ್ಕಾರಿ ಬಸ್ ಡೀಸೆಲ್ ಖಾಲಿಯಾಗಿ ರಸ್ತೆಯಲ್ಲೇ ನಿಂತಿತ್ತು. ಆ ಒಂದು ಬಸ್ ಡ್ರೈವರ್ನ ಒಂದು ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದಾಗ ನಿಮ್ಮ ಜೇಬಿನಲ್ಲಿರುವಂಥ ಹಣದಿಂದಲೇ ಡೀಸೆಲ್ ಹಾಕಿಸ್ಕೊಳ್ಳಿ ಎನ್ನುವಂಥ ಒಂದು ಹೇಳಿಕೆಯನ್ನು, ಡಿಪೋ ಮ್ಯಾನೇಜರ್ ಹೇಳಿಕೆಯನ್ನು ನಾವು ನೋಡಿದರೆ ರಾಜ್ಯ ಸರ್ಕಾರ ಯಾವ ಮಟ್ಟಿಗೆ ಆರ್ಥಿಕ ದಿವಾಳಿತನ ಎದುರಿಸ್ತಾ ಇದೆ ಎಂಬುದು ಗೊತ್ತಾಗ್ತಾ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದರು. ವಿಧಾನ ಪರಿಷತ್ಗೆ ಬೀದರ್ ಮತಕ್ಷೇತ್ರದಿಂದ ಜೂನ್ 3ರಂದು ನಡೆಯಲಿರುವಂಥ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರ ಪರವಾಗಿ ಪ್ರಚಾರ ಸಮಾವೇಶದಲ್ಲಿ ಪಾಲ್ಗೊಂಡ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ವಿಷಯವನ್ನು ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತಾಪ ಮಾಡಿದರು. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದರು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸುಗಮವಾಗಿ ಸಾಗ್ತಾ ಇದೆ. ಹೀಗಾಗಿ ದೇಶದ ಪ್ರಗತಿಗೆ ಹಾಗೂ ಕ್ಷೇತ್ರದ ಏಳಿಗೆಗೆ ಅಮರನಾಥ್ ಪಾಟೀಲ್ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿಕೊಂಡರು. ಬಿಹಾರ, ಕರ್ನಾಟಕವೂ ಸೇರಿದಂತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ಬಹಳ ಉತ್ಸುಕತೆಯಿಂದ ಜನ ಇದ್ದಾರೆ. ಅದ್ಭುತವಾದಂತಹ ಜಯವನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸಿದೆ. ಸರ್, ಈಗ ಸಿಎಂ ಪತ್ರ ಬರೆದಿದ್ದಾರೆ, ಅಲ್ಲಿ ಮೋದಿಯವರು ಸ್ಪಂದನೆ ಮಾಡ್ತಾರೆ ಕರೆಕ್ಟಾಗಿ ಅಂತ ಹೇಳ್ತಾರೆ. ಯಾವುದಕ್ಕೆ? ಈ ರಾಜತಾಂತ್ರಿಕ ಪಾಸ್ಪೋರ್ಟ್. ರಾಜತಾಂತ್ರಿಕ ಪಾಸ್ಪೋರ್ಟು ಮೋದಿಯವರ ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರೊಸೆಸ್ ಇರ್ತದೆ. 21ನೇ ತಾರೀಕು, ಇವತ್ತು ತಾರೀಕು ಎಷ್ಟು ರೀ? 23 ಸರ್. 21ನೇ ತಾರೀಕು ನಮಗೆ ಅಧಿಕೃತವಾಗಿ ಪತ್ರ ಬಂದಿದೆ. ಅದಕ್ಕೆ ಅದರದೇ ಆದಂಥ ಪ್ರೊಸೆಸ್ ಇದೆ. ಆ ಪ್ರೊಸೆಸ್ಸನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು, ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕಳೆದ 10-20 ದಿವಸಗಳಲ್ಲಿ ಒಂದು 20 ಸರ್ತಿ ಪ್ರಶ್ನೆ ಕೇಳಿದೆ. 21ನೇ ತಾರೀಕು ಫಸ್ಟ್ ಪೆನ್ ಡ್ರೈವ್ ಬಂತು. ನೀವು ನಿಮ್ಮ ಪೊಲೀಸರು ಏನು ಮಾಡ್ತಾ ಇದ್ರಿ? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಕತ್ತೆ ಕಾಯ್ತಾ ಇತ್ತ? ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ? ಯಾಕೆ ಕೇಸ್ ಹಾಕಲಿಲ್ಲ? ಮತ್ತು ಇತ್ತೀಚೆಗೇನು ರೇವಣ್ಣ ಅವರ ವಿರುದ್ಧವಾಗಿ ಮಾಡಿದಂಥ ವಿಷಯದಲ್ಲಿ ಅನೇಕ ರೀತಿಯಾದಂಥ ಬೇರೆ ಬೇರೆ ಆದಂಥ ಸಂಗತಿಗಳು ಹೊರಗೆ ಬಂದಿದ್ದಾವೆ. ನಿಮ್ಮ SIT ಅವರು ಏನು ಮಾಡ್ತಾ ಇದ್ದಾರೆ? ನೀವು ನಿಮ್ಮ ತಪ್ಪನ್ನು ಮುಚ್ಚಿ ಹಾಕೋಕ್ಕೆ ರೇವಣ್ಣ ಅವರ ಮೇಲೆ ಒಂದು ಕೇಸ್ ಹಾಕಿ, ಆದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾಕೆ ಕೈ ಬಿಟ್ರಿ? ಆ್ಯಸ್ ಫಾರ್ ಆಸ್ ಐ ನೋ, ನೀವು ಎಲ್ಲ ನೋಡಿದ್ರಿ, ನಿಮ್ಮ ಟಿವಿಯಲ್ಲೇ ಬಂದಿದ್ದಾವೆ. ನನ್ನ ಬಸ್ಸಲ್ಲಿ ಬಸ್ ಡಿಪೋ ಮ್ಯಾನೇಜರ್, ನನ್ನ ಬಸ್ಸಲ್ಲಿ ಡೀಸೆಲ್ ಖಾಲಿಯಾಗಿದೆ ಅಂತ ನಿನ್ನ ಕೈಯಿಂದ ದುಡ್ಡು ಹಾಕ್ಕೊಂಡು ತೊಗೊಂಬ, ಆಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತು ಮುಖ್ಯಮಂತ್ರಿನ ಹೇಳ್ತಾರೆ ನಮ್ಮ ಸರ್ಕಾರ ದಿವಾಳಿ ಆಗಿಲ್ಲ, ದಿವಾಳಿಗಿಂತ ಅದಕ್ಕಿಂತ ಜಾಸ್ತಿ ಆಗಿದೆ. ಇವ್ರನ್ನ ಇಟ್ಟು ಮಾರಿ ಸರ್ಕಾರ ನಡೆಸೋ ಪರಿಸ್ಥಿತಿ. ತೆಲಂಗಾಣದಲ್ಲಿ ಒಂದೇ ಗ್ಯಾರಂಟಿ ಜಾರಿ ಮಾಡಿದ್ರೆ ಅಂಗಡಿಯಲ್ಲಿ ಸರ್ಕಾರ ದಿವಾಳಿ ಎದ್ದೋಗಿದೆ. ಒಂದೇ ಫ್ರೀ ಬಸ್ ಅಷ್ಟೇ. ಕರ್ನಾಟಕ ಅದೇ ಪರಿಸ್ಥಿತಿ ಬರ್ತೇನೆ ನೋಡಿ. ನಾನು ಹೇಳೋದು ಆರ್ಥಿಕ ಶಿಸ್ತು ಇಲ್ಲ. ಈ ಆರ್ಥಿಕ ಶಿಸ್ತು ಇಲ್ಲದೆ ಇರುವ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ಲಾನಿಂಗ್ ಇಲ್ಲದೆ ಅನೌನ್ಸ್ಮೆಂಟ್ ಮಾಡಿದ್ದರ ಪರಿಣಾಮ ಯಾರಿಗೆ ಮುಟ್ಟಬೇಕೋ ಅದು ಸರಿಯಾಗಿ ಎಲ್ಲರಿಗೂ ಮುಟ್ಟಿಲ್ಲ ಸರ್. ಎರಡನೇದಾಗಿ ಅವು ಯಾವುದು ಸರಿ ನಡೀತಾ ಇಲ್ಲ. ರಸ್ತೆಯಲ್ಲಿ 1 ಗಂಟೆಗಟ್ಟಲೆ ನಿಂತಿದ್ದಾರೆ ರಸ್ತೆಯಲ್ಲಿ ಶಿವಮೊಗ್ಗದಲ್ಲಿ. ಹೆಣ್ಮಕ್ಳು ಬಡ್ದಾಡ್ಕೊಳ್ತಾರೆ ಸರ್, ಚೀಟಿಗಾಗಿ ಹೆಣ್ಮಕ್ಳು ಅದು ಬಿಡ್ರಿ, ಅದಕ್ಕಿಂತ ಹೆಚ್ಚಿದು ರಸ್ತೆಯಲ್ಲಿ ನಿಂತಿದ್ದಾರೆ ಎಲ್ಲ ಮಕ್ಕಳನ್ನ ಅದು ಕಟ್ಕೊಂಡು. ಯಾಕೆ ಅಂತ ಕೇಳಿದ್ರೆ ಅವನು ಯಾರೋ ಒಬ್ಬ ಹೇಳ್ತಾನೆ ಫ್ರೀ, ನೀವೆಲ್ಲ ಫ್ರೀ ಅಡ್ಡಾಡೋದ್ರಿಂದ ಹಿಂಗಾಗ್ಯದಂತ. ಸರ್ಕಾರದ ಪ್ಲಾನಿಂಗ್ ಹೆಂಗಿದೆ ಅಂತ ಸರ್ಕಾರ ಪತನ ಆಗಬೇಕಂತ ನಾನು ಬಯಸೋದಿಲ್ಲ. ನಾನು ಅಭಯ್ ಪಾಟೀಲ್ ಹೇಳಿದ್ದಾರೆ ಸರ್. ಅವ್ರು ಯಾವ ಹಿನ್ನೆಲೆಯೊಳಗೆ ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಕೇಂದ್ರದ ಲೋಕಸಭಾ ಚುನಾವಣೆ ಪ್ರತ್ಯೇಕವಾಗಿ ನಡೆದವ. ನಾವು ಕನಿಷ್ಠ ಪಕ್ಷ 24-25 ಸೀಟ್ ಅಂತೂ ನಾವು ಗೆಲ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರೆ ಜನ. ಮ್ಯಾಂಡೇಟ್ ಪ್ರಕಾರ ಸರ್ಕಾರ ನಡೀಬೇಕು.
ಆದರೆ ಸರ್ಕಾರ ತನ್ನ ಕರ್ತವ್ಯವನ್ನು ಪೂರೈಸಬೇಕು. ಜನರಿಗೆ ಏನು ಬದ್ಧತೆ ಕೊಟ್ಟಿದೆ ಅದನ್ನು ಪೂರೈಸಬೇಕು. ಎಲ್ಲದಕ್ಕೂ ನೀವು ಕೇಂದ್ರ ಸರ್ಕಾರನ ಹೊಣೆ ಮಾಡಿ ನೀವು ಮಜಾ ಮಾಡಲಿಕ್ಕೆ ಕೂತೀರಾ ನೀವು. ಹಾಗಾಗಿ ಸರ್ಕಾರ ಸರಿಯಾಗಿ ನಡೆಸಿದ್ರೆ ಸರ್ಕಾರ 5 ವರ್ಷ ನಡೀಲಿ ಅಂತ ನಾನು ಹಾರೈಸ್ತೀನಿ. ಆದರೆ ಅವರ ಆಂತರಿಕ ಜಗಳ ಇಷ್ಟು ಜಾಸ್ತಿ ಆಗಿದೆ, ಅದರಿಂದ ಏನಾಗುತ್ತೆ ಅಂತ ನಾನು ಸಿಕ್ಕಾಪಟ್ಟಿ ಮರ್ಡರ್ ಆಗುತ್ತಾ ಇದ್ದಾವೆ ಮತ್ತು ಕೆಲವು ಕಡೆ ಅಂತೂ ಹೇಳಿ ಮರ್ಡರ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮರ್ಡರ್ ಮಾಡ್ತೀವಿ ಅಂತ ಯಾರು ಕೇಳೋರಿಲ್ಲ. ಎಲ್ಲ ಕಡೆ ಡ್ರಗ್ ಮೆನೇಸ್ ಏನಿದೆ ಎಲ್ಲಿದೆ ಸರ್? ಗೃಹ ಇಲಾಖೆ ಎಲ್ಲಿದೆ ಸರ್? ಡ್ರಗ್ಸ್ಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ಬೇಕಲ್ಲಿ ಸಿಗ್ತಾ ಇದ್ದಾವೆ. ಯಾಕಂದ್ರೆ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ಕೋಟ್ಯಾಂತರ ರೂಪಾಯಿ ಏನು ಸ್ಥಳೀಯ ಕಾಂಗ್ರೆಸ್ ಶಾಸಕರು, ಆಡಳಿತ ಪಕ್ಷ ಶಾಸಕರು ದುಡ್ಡು ಹೊಡೆದು, ಯಾಕಂದ್ರೆ ಅವರಿಗೆ ಈ ರಸ್ತೆ ಮಾಡಿದ್ರೆ ಕಮಿಷನ್ ಆದರೂ ಹೊಡಿತಾ ಇತ್ತು. ಈ ರಸ್ತೆ ಮಾಡ್ತಾ ಇಲ್ಲ, ಬಿಲ್ಡಿಂಗ್ ಕಟ್ತಾ ಇಲ್ಲ, ಕಾಂಗ್ರೆಸ್ ಶಾಸಕರಿಗೆ ಕಮಿಷನ್ ಹೊಡೆಯೋಕ್ಕೆ ಏನೂ ದಾರಿ ಇಲ್ಲ. ಅವರು ಅದೇ ಪೊಲೀಸ್ ಟ್ರಾನ್ಸ್ಫರ್ದಲ್ಲಿ ರೇಟ್ ಡಬಲ್ ಮಾಡ್ಯಾರ. ಆ ರೇಟ್ ಡಬಲ್ ಮಾಡಿದ್ದಕ್ಕೆ ಅವ್ರು ಪೊಲೀಸ್ ಆಫೀಸರ್ ಬಂದವರು ಡ್ರಗ್ ಇತ್ಯಾದಿ ಎಲ್ಲ ಬಾರಾಕೂನ್ ಮಾಫ್ ಬಿಡ್ತಾ ಇದ್ದಾರೆ. ಸರ್, ಸಿಎಂ ತವ್ರ ಕ್ಷೇತ್ರದಾಗ ನಿನ್ನೊಂದು ಹುಡುಗ ಸತ್ತಿದೆ ಸರ್, ಕಲುಷಿತ ನೀರು ಕೊಟ್ಟು ಎಲ್ಲ ಒಂದೇ ದಿವಸ. ಇತ್ತೀಚೆಗೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಅಂಜಲಿ ಅಂಬಿಗಾರ್ ಎಂಬ ಹುಡುಗಿಗೆ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಜಿಲ್ಲಾ ಟೋಕ್ರಿ ಕೋಲಿ ಸಮಾಜದ ಸಂಘದ ವತಿಯಿಂದ ಆಯೋಜನೆ ಮಾಡಿರುವಂತಹ ಪ್ರತಿಭಟನೆಯಲ್ಲಿ ವಿವಿಧ ಮುಖಂಡರು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆಯೋಜಿಸಿದ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಗೃಹ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಈ ರೀತಿ ರಾಜ್ಯದಲ್ಲಿ ನಿರಂತರವಾಗಿ ಕೊಲೆಗಳು ನಡೀತಾ ಇವೆ. ಇದೊಂದು ಹೇಯ ಕೃತ್ಯವಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಇಂಥ ಕೊಲೆಗಳು ಮತ್ತು ರೌಡಿಸಮ್ ಅನ್ನು ಸರ್ಕಾರ ಅಂತ್ಯಗೊಳಿಸಬೇಕು, ಸೂಕ್ತ ಕಾನೂನು ಜಾರಿಗೆ ತರಬೇಕೆಂದು ಒತ್ತಾಯ ಮಾಡಿದರು. ಇದೇ ವೇಳೆ ಪಾಂಡುರಂಗ್ ಗುರೂಜಿ, ಸಂಘದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್, ಗೋವಿಂದ್ ಜಾಲಿ, ಸುನಿಲ್ ಭಾವಿಕಟ್ಟಿ, ಮಾರುತಿ ಮಾಸ್ಟರ್ ಸೇರಿದಂತೆ ಇನ್ನು ಅನೇಕ ಜನ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ಅಂಜಲಿ ಅಂಬಿಗೇರವರಿಗೆ ನ್ಯಾಯ ಸಿಗಲೇಬೇಕು. ಅಂಜಲಿ ಅಂಬಿಗೇರವರಿಗೆ ಸಮಾಜ ಸಂಘಕ್ಕೆ ಇವತ್ತು ಬೀದರ್ ಜಿಲ್ಲೆಯಿಂದ ನಾವೊಂದು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಅದು ಏನಂದ್ರೆ ಅವರಿಗೆ ನೇರವಾಗಿ ಗಲ್ಲಿಗೆ ಇರಿಸಬೇಕು. ಇದು ನಮ್ಮ ಬೀದರ್ ಜಿಲ್ಲೆ ಒಂದು ಕೂಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಎಲ್ಲರಿಗೆ ಕರ್ನಾಟಕ ರಾಜ್ಯದಲ್ಲಿ ಮುಟ್ಟುವಂತ ಒಂದು ಕೂಗು ಇವತ್ತು ಬೀದರ್ ಜಿಲ್ಲೆಯಿಂದ ನಾವು ಕಳಿಸ್ತಾ ಇದ್ದೀವಿ. ಮುಂದೆ ಬರತಕ್ಕಂತ ದಿನಗಳಲ್ಲಿ ಇಂಥ ಅನಾಹುತಗಳನ್ನ ಆದಾಗ ನಾವು ಬೀದರ್ ಜಿಲ್ಲೆನ ಯಾವಾಗಲೂ ಮುಂದಿರ್ತದೆ. ಈ ಸತ್ಯ ಕೂಡ ನಮ್ಮ ಬೀದರ್ ಜಿಲ್ಲೆ ಮುಂದಿದೆ ಅಂತಲ್ಲಿ ಹೇಳ ಬಯಸ್ತಾ ಇದ್ದೇನೆ. ಇವಾಗ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ವಿಚಾರ ಮಾಡಬೇಕಾಗ್ಯದ. ಇವತ್ತು ಅವರು ಒಂದು ಕುರುಬ ಸಮಾಜದ ಒಂದು ಮುಖ್ಯಮಂತ್ರಿಗಳಾಗಿ ಇವತ್ತೇನು ಅಂತಂದ್ರೆ ಎಲ್ಲ ಒಂದು ಸಮಾಜದ ಏನಾದ್ರೂ ಒಂದು ಆದಾಗ ಅಡಚಣೆ ಆದಾಗ ಅವ್ರು ಹೋಗಿ ಭೇಟಿ ಆಗ್ತಾರೆ. ಆದ್ರೆ ಇದು ಒಂದು ಅಂಜಲಿ ಒಂದು ಹತ್ಯೆ ಆದಾಗ ಇನ್ನವರಿಗೆ ಭೇಟಿಯಾಗಿಲ್ಲ, ಅವ್ರಿಗೆ ಸಾಂತ್ವನ ಹೇಳಕ್ ಹೋಗಿಲ್ಲ, ಅವ್ರಿಗೆ ಏನು ಪರಿಹಾರದನ್ನ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ದೊಂದು ಬೀದರ್ ಜಿಲ್ಲೆ ಒಂದು ಅನಿಸಿಕೆ, ಬೀದರ್ ಜಿಲ್ಲೆ ಒಂದು ಕೂಗೇನಿದೆ ಅಂತಂದ್ರೆ ತಾವು ತಕ್ಷಣವೇ ಇವತ್ತೇನೋ ಅಂತಂದ್ರೆ ಅಂಜಲಿಗೆ ಹೋಗಿ ಭೇಟಿ ಆಗಬೇಕು, ಅವ್ರ ಮನೆಗೆ ಸಾಂತ್ವನ ಹೇಳಬೇಕು, ಮತ್ತ ಅವ್ರಿಗೇನದಂದ್ರೆ ಒಂದು ಗವರ್ಮೆಂಟ್ ನೌಕರಿ ಕೊಡಬೇಕು, ಮತ್ತ ಅವ್ರಿಗೇನದಂತಂದ್ರೆ ಒಂದು 50 ಲಕ್ಷವರೆಗೆ ಪರಿಹಾರದ ಧನ ಕೊಡಬೇಕು. ಮತ್ತೊಂದೇನದಂತಂದ್ರೆ ಅವರಿಗೆ ಇರ್ಲಕ್ಕ ಮನೆ ಇಲ್ಲ, ಅವ್ರ ಬೀದಿ ಒಂದು ಹೋಗಿದ್ದಾರೆ. ಮಾಡ್ತಕ್ಕಂತ ಕೆಲಸ ಮಾಡಿ ಒಂದು ಜೀವನ ಸಾಗಿಸಬೇಕಂತ ಆ ವ್ಯಕ್ತಿಗೆ ಕೊಲೆ ಮಾಡಿದಾಗ ಅದು ಏನಾಗ್ತದೆ ಅಂತಂದ್ರೆ ಅವ್ರ ಪೂರ ಫ್ಯಾಮಿಲಿ ಏನದಂದ್ರೆ ರೋಡಿಗೆ ಬಂದಿದೆ ಬಾಂಧವರೇ. ಅದಕ್ಕಾಗಿ ಇವತ್ತು ಎಚ್ಚರಿಕೆಯನ್ನು ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾವೇನು ಎಚ್ಚರಿಕೆಯನ್ನು ಚೇತಾವಣೆ ಮುಖಾಂತರ ಕೊಡ್ತಾ ಇದ್ದೀವಿ. ಇದು ಕಂಪಲ್ಸರಿ ಅವ್ರಿಗೆ ಹೋಗಿ ಮುಟ್ಟಬೇಕಾಗಿದೆ. ಒಂದು ವೇಳೆ ಅವ್ರು ಮಾಡದಿದ್ದಲ್ಲಿ 8 ದಿನಗಳ ಟೈಮ್ ನೋಡ್ತೀವಿ. 8 ದಿನಗಳೇ ಒಂದು ವೇಳೆ ಅವ್ರು ಮುಟ್ಲಿಲ್ಲ, ಅವ್ರು ಹೋಗ್ಲಿಲ್ಲ, ಈ ಪರಿಹಾರದನ್ನ ಕೊಡ್ಲಿಲ್ಲ ಅಂದಾಗ ಇವತ್ತು ಇಡೀ ರಾಜ್ಯದಲ್ಲಿ ಏನೋ ಅಂತಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಕೊಂತ ಇವತ್ತು ನಾನು 2 ಮಾತು ಆಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮಲ್ಲಿ ಧನ್ಯವಾದ ಹೇಳ್ತೇನೆ. ಜೈ ಹಿಂದ್, ಜೈ ಅಂಬಿಗರ್ ಚೌಡೆ. ಬೇಕೇ ಬೇಕು ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಈಗ
ಜಾರಿ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಯಾವ ಅಂಜಲಿ ಅಂಬಿಗರ್ ಅವರ ಹತ್ಯೆಯಾಗಿದೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಹೇಯ ಕೃತ್ಯ ನಡೆದು ಹೋಗಿದೆ. ಈ ವಿಷಯವನ್ನಾಗಿಟ್ಟುಕೊಂಡು ಇವತ್ತು ಬೀದರ್ ಜಿಲ್ಲೆಯ ಟೋಕ್ರಿ ಕೋಳಿ ಸಮಾಜದ ವತಿಯಿಂದ ತೀವ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಸಮಸ್ತವಾಗಿರ್ತಕ್ಕಂಥ ಅನೇಕ ಸಾಮಾಜಿಕ ಕಳವಳಿರುವಂಥ ಎಲ್ಲ ಸಮಾಜ ಬಾಂಧವರು ಭಾಗವಹಿಸಿದ್ದಾರೆ. ಎಲ್ಲರಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಯಾವ ಅಂಜಲಿ ಅಂಬಿಗರ್ ಅವರ ಹತ್ಯೆ ಇವತ್ತು ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಭಾರತದ ಸಂಸ್ಕೃತ ಸುಭಾಷಿತ ಇದೆ. ಇಮಾಮ್ ಲೋಕ ಮಾತೃ ಭಕ್ತವಾ ಪಿತೃ ಭಕ್ತವಾತ್ ಮಧ್ಯಮ ಅಂದ್ರೆ ತಾಯಿಯನ್ನು ಗೌರವ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಹೇಳ್ತದೆ. ಆದರೆ ಈ ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥ ಏನು ಕೆಲಸ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ, ಅದು ಪೊಲೀಸ್ ಸಮಾಜದ ಮೇಲೆ ನಡೀತಾ ಇದೆ. 70 ಲಕ್ಷ ಪೊಲೀಸ್ ಸಮಾಜದ ಮೇಲೆ ಇದು ಬಹಳ ಅನ್ಯಾಯವಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಏನಾದರೂ ಇದರ ಒಂದು ಡಿಸಿಷನ್ ತಗೋದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡದೆ ಹೋದರೆ ಎಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರ ಅಲ್ಲಿ ಕಂಡಲ್ಲಿ ಅವರಿಗೆ ನಾವು ಗೇರು ಹಾಕುವಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತು ಹೇಳಬೇಕಾಗ್ತದೆ. ಮತ್ತು ಇನ್ನೊಂದು ಮಾತು ಹೇಳಬೇಕಾಗ್ತದೆ. ಎಂಥ ಮಾತನ್ನು ಹೇಳಬೇಕಾಯ್ತಂತಂದ್ರೆ, ಇವತ್ತು ಡೋಗ್ರೆ ಕೋಳಿ ಸಮಾಜ ಆಗಿರ್ಬೋದು, ಪೊಲೀಸ್ ಸಮಾಜ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ 70 ಲಕ್ಷ ಜನ ಪೊಲೀಸ್ ಸಮಾಜದವರಿದ್ದಾರೆ. ಇವತ್ತು ಪೊಲೀಸ್ ಸಮಾಜವನ್ನು ಕೆಣಕುವಂಥ ಕೆಲಸ ಯಾರು ಮಾಡಬಾರದು. ಯಾಕಂದ್ರೆ ಈ ರಾಜ್ಯದ ಚಿತ್ರಣವನ್ನು ಬದಲಾಯಿಸುವಂಥ ಶಕ್ತಿ ಯಾರಿಗಾದ್ರೂ ಅದರಂದ್ರೆ ಅದು ಪೊಲೀಸ್ ಸಮಾಜಕ್ಕಾದ ಅಂತ ಹೇಳಬೇಕಾಗ್ತದೆ. ಇವತ್ತು ಅಂಜಲಿ ಅಂಬಿಗರ್ ಅವರು ಏನಿದ್ದಾರ, ಇವತ್ತು ಇವು ಹಿರೇಮಠ ಆಗಿರ್ಬೋದು, ಅಂಜಲಿ ಅಂಬಿಗರ್ ಆಗಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ನಡೆದಿದೆ. ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ. ಮತ್ತು ಅಂಜಲಿ ಅಂಬಿಗರ್ ಅವರ ಈ ಒಂದು ಕೃತ್ಯಕ್ಕೆ 1 ಕೋಟಿ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಅವ್ರ ಅಪ್ಪನ ಮನೆಯಲ್ಲಿದ್ದು ಕೊಡೋದಿಲ್ಲ, ಯಾವುದೇ ಸರ್ಕಾರ ಅವ್ರ ಅಪ್ಪನ ಮನೆಯಲ್ಲಿದ್ದು ಕೊಡೋದಿಲ್ಲ. 1 ಕೋಟಿ ಪರಿಹಾರ ಕೊಡಬೇಕು. ಮತ್ತೆ ಆ ಪರಿವಾರದವರಿಗೆ ಬದುಕಲಾಗ ನೌಕರಿ ಕೊಡಬೇಕು. ಯಾಕಂದ್ರೆ ಭಾಳ ಬಡವರಿದ್ದಾರೆ, ಅವರು ಭಾಳ ಬಡವರಿದ್ದಾರೆ, ಅವ್ರಿಗೆ ಬದುಕಲಾಗ ನೌಕರಿಯನ್ನು ಕೊಡಬೇಕು. ಮತ್ತು ಸೂಕ್ತವಾಗಿರ್ತಕ್ಕಂಥ ಮನೆ ಸಹಿತ ಕೊಡಬೇಕು. ಒಬ್ಬ ವ್ಯಕ್ತಿ ಹಾಡು ಅಗಲೇ ಬಂದು ಇವತ್ತು ಮನೆಯಲ್ಲಿ ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಅತಿಥಿಗಳು ಬಂದಾಗ ನಾವು ಬಾಗಿಲು ತೆರೆದವ್ರು ಸ್ವಾಗತ ಮಾಡ್ತೀವಿ. ಇವತ್ತು ಆ ಹೆಣ್ಮಕ್ಕಳಿಗೆ ಬಾಗಿಲು ಮುರಿದು ಆ ಹೆಣ್ಮಕ್ಕಳ ಕೊಲೆ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಿಗೆ ಬಂದಿದೆ ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಮುಂಬರುವ ದಿನದಲ್ಲಿ ನೀವೇನಾದ್ರೂ ಸರ್ಕಾರ ನಡೆಸುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದಿತ್ತಪ್ಪ ಅಂತಂದ್ರೆ ಪೊಲೀಸ್ ಸಮಾಜಕ್ಕೆ ನೀವು ಕೆಣಕಿರಿ ಅಂದ್ರೆ ನೀವು ಉಳಿಯೋದಿಲ್ಲ ಅನ್ನುವಂಥ ಮಾತು ನಾನು ಹೇಳಬಯಸ್ತಾ ಇದ್ದೀನಿ. ಯಾಕಂದ್ರೆ 30 ಜಿಲ್ಲೆ, ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾನು ಬೀದರ್ ಜಿಲ್ಲೆಗೆ ಕಾಲಿಟ್ಟಿದ್ದೀನಿ. ಇವತ್ತು ನಮ್ಮ ಶಾಂತಪ್ಪ ಅವರಾಗಿರ್ಬೋದು, ಜಮಾದಾರ್ ಆಗಿರ್ಬೋದು, ಅನೇಕ ಹಿರಿಯ ನಾಯಕ ಸಹಿತ ನಮ್ಮ ಶಿಷ್ಯರಿದ್ದಾರೆ, ವಿಠ್ಠಲೇರು ಒಳಗೊಂಡು ನಾವಿಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ. ಇವತ್ತು ನಾನು ಬರಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡಾಗ ನಮ್ಮ ಜಗನ್ನಾಥ್ ಅವ್ರು ಹೇಳಿದ್ರು, ಗುರುಗಳೇ ನೀವು ಬರಲೇಬೇಕು. ಯಾಕಂದ್ರೆ ಸಂಘಟನೆಗೆ ಒಂದು ಶಕ್ತಿ ಬೇಕು, ಒಂದು ಗುರು ಬೇಕು. ಇವತ್ತು ಗುರುವಿನ ಶಕ್ತಿ ಭಾಳ ದೊಡ್ಡದ. ಇವತ್ತು ಸಮಾಜ ಯಾವುದೇ ಸಮಾಜ ಇರಲಿ, ನಮಗೆ ಎಲ್ಲ ಸಮಾಜ ಒಂದೇ. ನಮಗೆ ಇವತ್ತು ಹಿರೇಮಠನೂ ನಮಗೆ ಬೇಕು. ಇವತ್ತು ನಮ್ಮ ಅಂಜಲಿ ಅಂಬಿಗರು ಬೇಕು. ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಬಾರ್ದು. ಮತ್ತು ಇವತ್ತು ಗೃಹ ಮಂತ್ರಿಗಳು ಇವತ್ತು ಕಣ್ಣು ಮುಚ್ಚಿಕೊಂಡು ಕೂತಾರಂತ ನನಗೆ ಅನಿಸ್ಲತ್ತು. ಇವತ್ತು ಸಿದ್ದರಾಮಯ್ಯ ಸಾಹೇಬರು
ಹಲವಾರು ದಶಕಗಳಿಂದ ಮಾದಿಗ ಸಮಾಜದ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾನೇ ಬಂದಿದ್ದೇವೆ. ಆದರೆ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗುತ್ತಲೇ ಬರ್ತಾ ಇದೆ. ಈ ಬಾರಿ ಮಾಜಿ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಮಣ್ಣ ಬೊಂಬುಳಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಕುರಿತು ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಚ್ ಆಂಜನೇಯ ಅವರು 2013ರಿಂದ 2018ರವರೆಗೆ ಸಮಾಜ ಕಲ್ಯಾಣ ಸಚಿವರಾಗಿ ಸಾಕಷ್ಟು ಜನಸೇವೆ ಮಾಡಿದ್ದಾರೆ. ಇಂತಹ ಹಿರಿಯರು ವಿಧಾನ ಪರಿಷತ್ನಲ್ಲಿದ್ದರೆ ಸಾಕಷ್ಟು ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಮಾದಿಗ ಸಮಾಜದ ಮುಖಂಡರಾದ ರೋಹಿದಾಸ್ ಘೋಡೆಯವರು ಕೂಡ ಮಾತನಾಡಿ, ಆಂಜನೇಯ ಅವರಿಗೆ MLC ಮಾಡಲು ಸಿಎಂ DCM ಅಂದರೆ ಸಿಎಂ ಸಿದ್ದರಾಮಯ್ಯನವರು, ಆಮೇಲೆ DCM DK ಶಿವಕುಮಾರ್ ಅವರು, ಆಮೇಲೆ ಕರ್ನಾಟಕದ ಉಸ್ತುವಾರಿಗಳಾಗಿರುವಂಥ ಸುರ್ಜೇವಾಲಾ ಅವರು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಮೇಲೆ ಈಶ್ವರ್ ಖಂಡ್ರೆ ಅವರು, ಇವರೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, ಆಂಜನೇಯ ಅವರಿಗೆ ತಾವು ದಯವಿಟ್ಟು MLCಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರು ಕೂಡ ಹಾಜರಿದ್ದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಕ್ಕ ಸಮಾಜದ ಬಂಧುವರಿಗೆ ಮತ್ತು ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೋರುತ್ತೇನೆ. ತಮಗೆ ಗೊತ್ತಿದ್ದ ಹಾಗೆ ಸುಮಾರು ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕ ಹಿಡಿದು ಇಲ್ಲಿವರೆಗೂ ಈ ಮಾದಿಗ ಬಾಂಧವರು ಕಾಂಗ್ರೆಸ್ ಕಾರ್ಯಕರ್ತರು ಸತತವಾಗಿ ಕಾಂಗ್ರೆಸ್ಗೆ ಓಟ್ ಹಾಕುತ್ತಾ ಬಂದಿದ್ದೇವೆ. ಇನ್ನೂ ಮುಂದೆ ಬರ್ತಕ್ಕಂಥ ಇವತ್ತು ಮೊನ್ನೆ MP ಎಲೆಕ್ಷನಲ್ಲೂ ಸಹ ಎಲ್ಲ ಸಮಾಜದವರು ಭಾಳ ಹೋರಾಟದಿಂದ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದೇವೆ. ನಾವು ಕೇಳ್ತಕ್ಕಂಥ ಏನಿದೆ ಅಂದರೆ, ನಾವು ನಿಮಗೆ ಸಹಕಾರ ಕೊಡ್ತೀವಿ, ಅಧಿಕಾರ ಕೊಡ್ತೀವಿ, ಓಟ್ ಹಾಕಿ ಒಂದು ಸ್ಥಾನಮಾನ ಕೊಡ್ತೀವಿ. ಆದರೆ ನಮ್ಮ ಸಮಾಜಕ್ಕೆ ಹಿನ್ನಡೆ ಇರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಈ ಹೈದರಾಬಾದ್ ಕರ್ನಾಟಕದೇ ಇದೇ ಆಗಲಿ, ಈ ಕಡೆ ಬಾಂಬೆ ಕರ್ನಾಟಕ ಇದೇ ಆಗಲಿ, ನಮ್ಮ ಮಾದಿಗ ಸಮಾಜದವರಿಗೆ ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಅಧಿಕಾರ ಬಂದಾಗ ಅಧಿಕಾರ ಕೊಡ್ತಾಯಿಲ್ಲ, ಈ ಸ್ಥಾನಮಾನ ಕೊಡ್ತಾಯಿಲ್ಲ. ಅದಕ್ಕೆ ನಾವು SC/ST ಪಾಪ್ಯುಲೇಷನ್ಗೆ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಮಾದಿಗ ಸಮಾಜದವರು. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಏನಿದೆ ಅಂದರೆ, ನಮ್ಮ ಹಕ್ಕು ನಮ್ಗೆ ಕೊಡಿ. ನಾವು ಸ್ಥಾನಮಾನ ಈ ಅಧ್ಯಕ್ಷ ಸ್ಥಾನ ಇರ್ಬೋದು, MLC ಸ್ಥಾನ ಈ ಬರ್ತಕ್ಕಂಥದ್ದು 11 MLCಗಳಿವೆ. MLC ಖಾಲಿ ಆಗ್ತಾಯಿವೆ. ಅದರಲ್ಲಿ 7 ಕಾಂಗ್ರೆಸ್ಗೆ MLCಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಸಮಾಜ MP ಗೂ ಲೋಕಸಭಾ ಎಲೆಕ್ಷನ್ದಾಗೂ ವಿಧಾನಸಭಾ ಎಲೆಕ್ಷನ್ದಾಗೂ ನಿಮಗೆ ಅಧಿಕಾರ ಕೊಡಲಿಕ್ಕೆ ನಾವು ಓಟ್ ಹಾಕಿ ಕೊಡ್ತೀವಿ. ಆದರೆ ನಮ್ಮ ಸಮಾಜದವರಿಗೆ ನೀವು MLC ಸ್ಥಾನ ಕೊಡಬೇಕಾಗಿ ಕೇಳ್ಕೊತೀವಿ. ಇವತ್ತು ದಿವಸ ನಮ್ಮ ಹಿರಿಯರಾಗಿರ್ತಕ್ಕಂಥ ಆಂಜನೇಯರು ಭಾಳ ಹೋರಾಟಗಾರರು, ಸಮಾಜದಿಂದ ದಿಟ್ಟ ಧೈರ್ಯದಿಂದ ಮಾತಾಡ್ತಕ್ಕಂಥ ವ್ಯಕ್ತಿ. ಅವರು ನಮ್ಮ ಸಮಾಜಗೋಸ್ಕರ ಭಾಳ ದುಡಿದಿದ್ದಾರೆ. ಅದಕ್ಕೆ ಅವರಿಗೂ ಮೊದಲು ನಾವು ಹಿರಿಯರು ನಾಯಕರಾಗಿರ್ತಕ್ಕಂಥ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ MLCಗೋಸ್ಕರ. ಆಮೇಲೆ ಹೈದರಾಬಾದ್ ಕರ್ನಾಟಕ ಇದೆಯಾ, ಬಾಂಬೆ ಕರ್ನಾಟಕ ಇದೆಯಾ, ಮೈಸೂರು ಕರ್ನಾಟಕ ಇದೆಯಾ, ಮಾದಿಗೆ ಕೊಟ್ಟಿರಿ MLC. ಟಿ ನರಸಿಂಹಮೂರ್ತಿ ಇರ್ಬೋದು, ಈ ಕಡೆ ತಿಮ್ಮಾಪುರ ಇರ್ಬೋದು, ಕೊಟ್ಟಿರಿ. ಈ ಹೈದರಾಬಾದ್ ಕರ್ನಾಟಕದ ಇದ್ದಾಗ ನಮ್ಮ ಮಾದಿಗ ಸಮಾಜ ಇನ್ನೂವರೆಗೂ ಬುದ್ಧ ಬಸವ ಅಂಬೇಡ್ಕರ್ ನೆನೆಸುತ್ತಾ ಇಂದಿನ ಘೋಷಣೆ ಸನ್ಮಾನೆ ನಮ್ಮ ಧೀಮಂತ ನಾಯಕರು, ಸಮಾಜ ಕಳಕಳಿವಂತರು, ಸಮಾಜ ಚಿಂತಕರು ಆದಂಥ ಎಚ್ ಆಂಜನೇಯವರು ಹಿಂದೆ 13 ಹಿಡಿದು 18ರಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಮಾಡಿ ಜಾತಿ ಭೇದ ಬಿಟ್ಟು ಶೋಷಿತರ, ದಲಿತರ, ದೀನರ ಧನಿಯಾಗಿ ಏನವರು ಮಾದಿಗ ಸಂಘದ ರಾಜ್ಯದ ಉಪಾಧ್ಯಕ್ಷ ಆಗಿ ನಮ್ಮದು ಈ ರಾಜ್ಯದ ಗೌರವಾನ್ವಿತ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಹಾಗೂ ಸುರ್ಜೇವಾಲಾ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ ನಮ್ಮದು ಮನವಿ ಇದೆ. ಮನವಿ ಏನಂತ, ಇಡೀ ರಾಜ್ಯದಲ್ಲಿ ಒಂದು ಯಾರ ಕರ್ನಾಟಕದಲ್ಲಿ ಮಾದಿಗರು ಅದಾರ ಅಂದ್ರೆ ಅದು ಎಚ್ ಆಂಜನೇಯನ ಜೊತೆ ಇದ್ದಾರೆ. ಅವರು ಇವತ್ತು ಅವರೇನು ಗುತ್ತೇದಾರ ಸಂಘ ಆಗಿ, ಹಾಸ್ಟೆಲ್ ಆಗಲಿ, ಅಲೆಮಾರಿ ಆಗಲಿ, ಆ ಜನಗಳಿಗೆಲ್ಲ ಏನು ಒಯ್ದಾರ ಇವತ್ತು 50% ಬಗರ್ EMD ಇಲ್ಲದೆ ಸಂವಿಧಾನಬದ್ಧವಾಗಿ ಮಾನ್ಯ ಡಾಕ್ಟರ್ ಮಾದೇವ ಅವರಾಗಲಿ, SC ಮಾದೇವಪ್ಪ ಅವರಾಗಲಿ, ಸಿದ್ದರಾಮಯ್ಯ ಆಗಲಿ ಅವರೇನು ಕಾರ್ಯನಿರ್ವಹಿಸಿದಾರ
ಅದು ಇನ್ನವರೆಗೆ ಯಾರು ಈ ದಲಿತರ ಹಿಂದೆ ಯಾರು ಮಾಡಲಿಲ್ಲ ಅಂತ ಕೆಲಸ ಮಾಡಿದಾರ ಎಚ್ ಅಂಜನೇಯವರು. ಅಷ್ಟಲೇಕ ನಮ್ಮದು ಬೀದರ್ ಜಿಲ್ಲಾ ವತಿಯಿಂದ ಇಡೀ ಕರ್ನಾಟಕ ಮಾದಿಗ ಸಂಘಲಿಂದ ಇಡೀ ಕಾಂಗ್ರೆಸ್ ಪಕ್ಷ ಸಂಘಲಿಂದ ಇಡೀ ನಮ್ಮ ನಮ್ಮ ರಾಜ್ಯದ ಮುಖಂಡರ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಈ ಭಾಗದ ಧೀಮಂತ ನಾಯಕರಾದಂಥ ಈಶ್ವರ್ ಖಂಡ್ರೆ ಅವರಿಗೆ, ಸುರ್ಜೇವಾಲೆ ಅವರಿಗೆ ನಮ್ಮದು ಒಂದೇ ಮನವಿ ಅದ. ಎಚ್ ಅಂಜನೇಯವರಿಗೆ ವಿಧಾನ ಪರಿಷದ ಮುಂದೆ ಬರೋದಲ್ಲ 13 ತಾರೀಕು ಚುನಾವಣೆಯನ್ನು ಬರ್ತಾ ಇದೆ. ಅದರಲ್ಲಿ ವಿಧಾನ ಪರಿಷದ ಸದಸ್ಯರಾಗಿ ಘೋಷಣೆ ಮಾಡಬೇಕಂಥೇಳಿ ಎಚ್ ಅಂಜನೇಯವರಿಗೆ ನಮ್ಮದು ಒಂದೇ ಮನವಿ ಅದ ಅಂಥೇಳಿ ನನ್ನ ಮಾತು ಗ್ರಾಮ ತಪ್ಪತೆ. ನನ್ನ ಹೆಸರು ಶಾಮಣ್ಣ ಬೊಮ್ಮಳಿಗೆ, ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷ ಆಗಿ. ಜೈ ಹಿಂದ್. ಕರ್ನಾಟಕದಲ್ಲಿ ಇದೇ 17ರಂದು ಜೂನ್ ವಿಧಾನ ಪರಿಷತ್ 11 ಸ್ಥಾನಗಳು ಖಾಲಿ ಆಗ್ತವೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 7 ಸ್ಥಾನಗಳನ್ನು ಸಿಗ್ತವೆ. ತದರ ತತ್ಪಯ ನಮ್ಮ ಸಮಾಜಕ್ಕೆ 2023ರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಆಗಲಿ MLA ಸೀಟುಗಳನ್ನು ಅತಿ ಕಡಿಮೆ ಕೊಟ್ಟಿದ್ದರು. ಅದರ ವಿರುದ್ಧವಾಗಿ ಹೋರಾಡಿದಾಗ ಮುಂಬರುವ ದಿನಗಳಲ್ಲಿ ನಾವು ಇದನ್ನು ಸರಿಪಡಿಸ್ತೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಆಶ್ವಾಸನೆ ಕೊಟ್ಟಿತ್ತು. ಅದೇ ರೀತಿ ನಿಗಮ ಮಂಡಳಿಯಲ್ಲೂ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಮುಂಬರುವ ದಿನದಲ್ಲಿ ಇದಕ್ಕೆ ನಾವು ಒಂದು ಇತಿಶ್ರೀ ಹಾಡ್ತೇವೆ ಅಂತೇಳಿ ಇವರು ಮಾಜಿ ಆದಂಥ ಎಚ್ ಅಂಜನೇಯವರು, ಅವ್ರ ಹೆಸರಲ್ಲೇ ಅಂಜನೇಯ ಇದೆ. ಸಿದ್ದರಾಮಯ್ಯ ರಾಮಿದ್ದಾನೆ, ರಾಮನ ಜೊತೆ ಅಂಜನೇಯ ಇರಬೇಕಂತೇಳಿ ನಮ್ಮ ಆಸೆ ಇದೆ. ಅದಕ್ಕೆ ಆ ರಾಮನ ಜೊತೆ ಅಂಜನೇಯ ಇರಬೇಕಾಗದ ಎಚ್ ಅಂಜನೇಯವರಿಗೆ ನಮ್ಮ ಸಮಾಜ ವತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಆಯುಧ ಮುಂಚೂಣಿ ಕಾರ್ಯಕರ್ತರು. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಚೆನ್ನಾಗಿ ನೋಡಿಕೊಳ್ಬೇಕು. ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಉತ್ಪತ್ತಿಯಾಗಿ ಡೆಂಗು ಮತ್ತು ಚಿಕನ್ ಗುನ್ಯಾ ಕಾಯಿಲೆಗಳು ಬರ್ತಾ ಇವೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಬೀದರ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಮತ್ತು DHO ಕಚೇರಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಂತರ ಇಲಾಖೆಗಳ ಸಮನ್ವಯ ಸಮಿತಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಡೆಂಗಿ ಹಾಗೂ ಚಿಕನ್ ಗುನ್ಯಾ ಪ್ರಕರಣ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತವೆಯೋ ಅಂತಹ ಪ್ರದೇಶಗಳಲ್ಲಿ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸುವಂತೆ ಜನರಿಗೆ ಅರಿವು ಮೂಡಿಸಬೇಕು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳಿದರು. ಹಾಗೂ ಜನರಿಗೆ ಅರಿವು ಮೂಡಿಸಬೇಕು. ಮಳೆ ಬಂದಾಗ ಕಲುಷಿತ ನೀರು ಕುಡಿಯುವ ನೀರಿನ ಜೊತೆಗೆ ಸೇರುವ ಒಂದು ಸಾಧ್ಯತೆ ಇರೋದರಿಂದ ಈ ಒಂದು ಏನು ಕ್ಲೋರಿನ್ ಸಾಕಾಗುವಷ್ಟು ಇಟ್ಟುಕೊಳ್ಳಬೇಕೆಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ DC ಅವರು ಸೂಚನೆ ನೀಡಿದರು. ಮನೆಯೊಳಗೆ ಮತ್ತು ಮೇಲ್ಛಾವಣಿಯ ನೀರಿನ ತೊಟ್ಟಿಗಳನ್ನು ತಪ್ಪದೆ ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ಭರ್ತಿ ಮಾಡಿ ಮುಚ್ಚಳಿಕೆಯಿಂದ ಮುಚ್ಚಬೇಕು. ಮನೆಯ ಸುತ್ತಲೂ ಕಲುಷಿತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಒಡೆದ ಬಾಟಲಿ, ಟೀನ್, ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಏರ್ ಕೂಲರ್ ಮತ್ತು ಬೆಂಕಿ ಆರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿ ನೀರನ್ನು ಆಗಾಗ್ಗೆ ಬದಲಾಯಿಸುತ್ತಿರಬೇಕು ಎಂದು ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರುಗುಡೆ, ಮಲೇರಿಯಾ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ಅನಿಲ್ ಚಿಂತಾಮಣಿ, ನಗರಸಭೆ ಆಯುಕ್ತರಾದ ಶಿವಪ್ಪ ಅಂಬಿಗರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರೂಪಣಾಧಿಕಾರಿ ಗುರುರಾಜ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.